ಇನ್ನು ಜಲಮಂಡಳಿಯಿಂದ ಕಾವೇರಿ ನೀರಿನ ದರ ಏರಿಕೆಗೆ ಒಂದು ಕಡೆ ತಯಾರಿ. ಜಲಮಂಡಳಿ ಹೆಸರಲ್ಲಿ ಲೂಟಿ ಮಾಡಿದ್ರ ಹಾಗಾದ್ರೆ ಅಧಿಕಾರಿಗಳು. ಬಿಬಿಎಂಪಿಯ ಬಹು ನಿರೀಕ್ಷಿತ ಇಲ್ಲಿ ಜಲಮಂಡಳಿಯಿಂದ ಕಾವೇರಿ ನೀರಿನ ದರ ಏರಿಕೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅಧಿಕಾರಿಗಳಿದಾರಲ್ಲ, ತಿಮಿಂಗಿಲಗಳು ಇವರು. ಅಧಿಕಾರಿಗಳು ಅನ್ನೋದಕ್ಕಿಂತ ತಿಮಿಂಗಿಲಗಳು, ಬಕಾಸುರರು. ಬಿಬಿಎಂಪಿಯ ಬಹು ನಿರೀಕ್ಷಿತ 100K ವ್ಯಾಲಿ ಯೋಜನೆ ಇದು. KR ಮಾರುಕಟ್ಟೆಯಿಂದ ಕೋರಮಂಗಲದವರೆಗೆ ಜಲಮಾರ್ಗ ಆಲ್ರೆಡಿ ಇದೆ. ಇದು KR ಮಾರುಕಟ್ಟೆಯಿಂದ ಕೋರಮಂಗಲದವರೆಗೂ ಜಲಮಾರ್ಗ ಇದೆ. ಜಲಮಾರ್ಗ ನಿರ್ಮಾಣಕ್ಕೆ ಮೀಸಲಿಡಲಾಗಿದ್ದಂತಹ 167 ಕೋಟಿ ಹಣ ಎಲ್ಲಿ ಹೋಯ್ತು? ಇದು ಶೇಕಡ 30ರಷ್ಟು ಇನ್ನೂ ಕೂಡ ಯೋಜನೆ ಕಾಮಗಾರಿ ಮುಗ್ದಿಲ್ಲ. ಕೋಟಿಗಟ್ಟಲೆ ಸರ್ಕಾರದಿಂದ ಶಾಂಕ್ಷನ್ ಆಗುತ್ತೆ, ಅಂದರೆ ಪ್ರತಿಯೊಂದು ಕಾಮಗಾರಿಗಳಿಗೂ ಕೂಡ ಶಾಂಕ್ಷನ್ ಆಗುತ್ತೆ. ಆದರೆ ನಿಮ್ಮ ಕಾಮಗಾರಿ ಏನಾಗ್ತಾ ಇದೆ ಅಂದರೆ ಅದು ಕಳಪೆ ಗುಣಮಟ್ಟದ ಕಾಮಗಾರಿ ಆಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಲ್ಲ, 170 ಕೋಟಿ ವಿನಿಯೋಗ ಆಗಿದ್ದು ಹಣ ಅಲ್ಲಿ ಅಧಿಕಾರಿಗಳ ಜೇಬಿಗೆ ಹೋಗಿದೆ. 30% ಕೆಲಸ ಆಗಿಲ್ಲ. ಅಲ್ಲಿ ನೋಡಿ, ಕೊಳಚೆ ಪ್ರದೇಶ ಥರ ಇದೆ. ನೀವು ಮಾಡಿರೋ ಕೆಲಸ, ನಿಮ್ಮ ಕರ್ಮ, ನಿಮ್ಮ ಒಂಥರ ಅದು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇದೊಂಥರ ಶನಿ ಥರ ಒಕ್ಕರ್ಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಈ ಸಿಲಿಕಾನ್ ಸಿಟಿ ಜನರುಗಳು ಹಿಡಿ ಶಾಪ ಹಾಕ್ತಾನೆ ಇರ್ತಾರೆ, ಆದರೂ ಕೂಡ ನೀವು ಬುದ್ಧಿ ಕೇಳೋದು ಇಲ್ಲ. ನೋಡಿ, ಎಲ್ಲ ಒಂಥರ ಡ್ರೈನೇಜ್ ಥರ ಆಗಿದೆ. ಇದು ನಿಮ್ಮ ಕಾಮಗಾರಿ. ಪಾಲಿಕೆ ಇದು ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಂಡು ಮಾಡಿಲ್ಲ ಸರ್. ಇದು ಖಂಡಿತವಾಗಿ ಯಾವಾಗಲೂ ಅದ್ರೂ ಕಂಪ್ಯೂಟರ್ ಸರಿ ಇಲ್ಲ, ಸರ್ವರ್ ಇಲ್ಲ, ಸೊ ಯಾರು ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ. ಈ ಥರ ಇದು 21 ಲಕ್ಷ ಪ್ರಾಪರ್ಟೀಸ್ದು ಇನ್ನೂ ಪೆಂಡಿಂಗ್ ಇದೆ. ಬರೀ 20,000 ಅಷ್ಟೇ ಅವ್ರು ಈ ಖಾತಾಗಳು ಕೊಟ್ಟಿರೋದು. 21 ಲಕ್ಷ ಇನ್ನೂ ಪ್ರಾಪರ್ಟಿ ಇದು ಈ ಖಾತಾ ಪೆಂಡಿಂಗ್ ಇದೆ. ಸೊ ಇವಾಗ ನಾವು ಒಂದು ಲೋನ್ ತೊಗೋಬೇಕು ಅಂದ್ರೂ ಇವಾಗ ಖಾತಾ ಕೇಳ್ತಾ ಇದ್ದಾರೆ ಸರ್. ಇವಾಗ ಖಾತಾ ಇಲ್ಲ ಅಂದರೆ ಇವಾಗ ಅರ್ಜೆಂಟ್ ಲೋನ್ ಬೇಕು ನನಗೆ, ಇವಾಗ ಲೋನ್ ಬೇಕು, ಮನೆ ಕಟ್ಸ್ಬೇಕು ನನಗೆ. ಖಾತಾ ಇಲ್ಲ ಅಂತಂದರೆ ನಾನು ಹೆಂಗೆ ತೊಗೊಳ್ಳೋದು? ಈ ಖಾತಾ ಪಾಲಿಕೆ ಮಾಡ್ತಾ ಇರೋದು ತುಂಬ ಏನು ಯಾವ ರೀತಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಸೊ ಇನ್ನೂ ಎಷ್ಟು ತಡ ಆಗುತ್ತೆ ಅಂತ ಗೊತ್ತಿಲ್ಲ, ಎಷ್ಟು ಇದಾಗುತ್ತೆ ಅಂತ. Ashwavega English News. Coming soon. Your channel, your voice, your trust.